ಮಧ್ಯಪ್ರಾಚ್ಯ ದೇಶಗಳ ನಡುವೆ ನಡೀತಾ ಇರುವ ಈ ಯುದ್ಧದ ಹಿನ್ನೆಲೆಯಲ್ಲಿ ಮೊಟ್ಟೆ ಉದ್ಯಮಕ್ಕೂ ಕೂಡ ಈ ಮಹಾಯುದ್ಧದ ಬಿಸಿ ತಟ್ಟಿದೆ. ಕಳೆದ 15 ದಿನಗಳಿಂದ ಮೊಟ್ಟೆ ರಫ್ತಿನಲ್ಲಿ ಕುಸಿತ ಆಗಿದೆ. ಚಿತ್ರದುರ್ಗದ ಪೌಲ್ಟ್ರಿ ಉದ್ಯಮಕ್ಕೆ ಭಾರಿ ನಷ್ಟ ಉಂಟಾಗಿದ್ದು, ಮಹಾಯುದ್ಧದ ಪರಿಣಾಮ ಇದೀಗ ಮೊಟ್ಟೆ ಉದ್ಯಮಕ್ಕೂ ಕೂಡ ತಟ್ಟಿದೆ. ಮಹಾಯುದ್ಧದ ಬಿಸಿ ಕಳೆದ 15 ದಿನಗಳಿಂದ ಮೊಟ್ಟೆ ರಫ್ತಿನಲ್ಲಿ ಕುಸಿತ ಆಗಿದೆ. ಚಿತ್ರದುರ್ಗದ ಪೌಲ್ಟ್ರಿ ಉದ್ಯಮದಲ್ಲಿ ಭಾರಿ ನಷ್ಟ ಆಗಿದ್ದು, 7 ಇದ್ದಂತಹ ಮೊಟ್ಟೆಯ ಬೆಲೆ ಈಗ 4 ರೂಪಾಯಿಗೆ ಕುಸಿತ ಆಗಿದೆ. ಯುರೋಪ್ ದೇಶಗಳಿಗೂ ಕೂಡ ಮೊಟ್ಟೆ ರಫ್ತಾಗ್ತಾ ಇತ್ತು. ಪ್ರತಿನಿತ್ಯ ಜಿಲ್ಲೆಯಿಂದ ಲಕ್ಷಾಂತರ ಮೊಟ್ಟೆ ರಫ್ತಾಗ್ತಿತ್ತು. ಮಧ್ಯಪ್ರಾಚ್ಯ ದೇಶಗಳಲ್ಲಿ ನಡೀತಾ ಇರುವಂತಹ ಈ ಯುದ್ಧದಿಂದ ಈಗ ಮೊಟ್ಟೆ ಉದ್ಯಮಕ್ಕೂ ಕೂಡ ಪರಿಣಾಮ ಆಗಿದೆ. ಮೊಟ್ಟೆ ರಫ್ತೆ ಬಂದ್ ಆಗಿರುವಂಥದ್ದು. ಎಲ್ಲ ಯುದ್ಧ ಆಗ್ತಿರೋದ್ರಿಂದ ಮಿಡ್ಲ್ ಈಸ್ಟ್ ಕಂಟ್ರೀಸ್ನಲ್ಲೆಲ್ಲ ಎಕ್ಸ್ಪೋರ್ಟ್ ಹೋಗ್ತಾ ಇಲ್ಲ. ಸ್ಟ್ರೈಟ್ ಆಫ್ ಹಾರ್ಮೋಸಲ್ಲೂ ಲಾಕ್ ಆಗಿರೋದ್ರಿಂದ ಯುರೋಪ್ ಕಂಟ್ರೀಸಿಗೆಲ್ಲ ಹೋಗ್ತಾ ಇಲ್ಲ. ಹಾಗಾಗಿ ಪ್ರೊಡಕ್ಷನ್ ಜಾಸ್ತಿ ಇದೆ, ಪ್ರೊಡಕ್ಷನ್ ಚೆನ್ನಾಗಿ ಬರ್ತಾ ಇದೆ. ಲಕ್ಷಾಂತರ ರೂಪಾಯಿ ಬಂಡವಾಳ ತಿನ್ನುತ್ತೆ ಪರ್ ಡೇಗೆ ಇದು ಫೀಡು ಎಲ್ಲ. ಬಟ್ ನಮಗೆ ಅದರಿಂದ ಏನು ಆದಾಯ ಏನು ಅಷ್ಟೊಂದು ಬರ್ತಾ ಇಲ್ಲ. ಈಗ ರೇಟ್ ನೋಡಿದ್ರೆ 4.60 ಪೈಸೆ ಇದೆ, ಮತ್ತು ಅದರಲ್ಲಿ 50 ಪೈಸೆ ಮೈನಸ್ ಬೇರೆ ಕೇಳ್ತಾರೆ. ಏನು ಅಷ್ಟೊಂದು ವರ್ಕೌಟ್ ಆಗ್ತಾ ಇಲ್ಲ, ಏನು ಉಳಿತಾ ಇಲ್ಲ. ಒಂದು 15 ದಿನದಿಂದನೇ ಕಡಿಮೆ ಆಗ್ತಾ ಬಂತು ಸರ್. 7 ರೂಪಾಯಿ ರೇಟ್ ಇತ್ತು, ಅವಾಗ ಸ್ವಲ್ಪ ಆದಾಯ ಅಂತ ಚೆನ್ನಾಗಿ ಬಂತು. ಅವಾಗ ದಿನಕ್ಕೂ ಇಳಿತಾ ಈಗ ಒಂದು 15 ದಿನದಿಂದನೇ ಭಾಳ ಕಡಿಮೆ ಆಗಿದೆ ಸರ್. 4 ರೂಪಾಯಿಗೆ ಬಂದಿದೆ. ಮತ್ತು ನಮ್ಮ ಹತ್ರನೂ 50 ಪೈಸೆ ಮೈನಸ್ ಕೇಳ್ತಾರೆ. ಸ್ಥಳೀಯವಾಗಿ ಏನಾದರೂ ಮಾರ್ಕೆಟಿಂಗ್ ಏನಾದರೂ ಮಾಡ್ತಾರೆ? ಸ್ಥಳೀಯವಾಗಿ ಅಂದರೆ ಸರ್ ಇಲ್ಲೆಲ್ಲ ಲೋಕಲಾಗಿ ಮ್ಯಾಕ್ಸಿಮಮ್ ಅಂದರೆ 1,000-1,500 ಮೊಟ್ಟೆವರೆಗೆ ಹೆಚ್ಚಾಯಿತು ಸರ್. ಅಷ್ಟೂ ಹೋಗಲ್ಲ. ನಾವೆಲ್ಲ ಬೆಂಗಳೂರು, ತುಮಕೂರು, ಬಳ್ಳಾರಿ ಈ ಕಡೆ ಎಲ್ಲ ಕಳಿಸೋದ್ರಿಂದ ದೊಡ್ಡ ಗಾಡಿ ಬರುತ್ತೆ. 1 ಲಕ್ಷ 1.5 ಲಕ್ಷ ತುಂಬಂಥ ಗಾಡಿ ಬರ್ತವೆ. ಹೀಗಾಗಿ ಏನು ಅಷ್ಟೊಂದು ವರ್ಕೌಟ್ ಆಗ್ತಾ ಇಲ್ಲ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ವಿನಾಯಕ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನಾಯಕ್, ಈಗಾಗಲೇ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧದ ಪರಿಣಾಮ ಬೇರೆ ಬೇರೆ ಉದ್ಯಮಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಾ ಇದೆಯೋ, ಕೋಳಿ ಉದ್ಯಮ ಅಥವಾ ಮೊಟ್ಟೆ ಉದ್ಯಮದ ಮೇಲೂ ಹೇಗೆ ಪರಿಣಾಮ ಬೀರಿದೆ, ಈಗ ಏನು ಹೇಳ್ತಾ ಇದ್ದಾರೆ ಕೋಳಿ ಫಾರ್ಮ್ ಮಾಲೀಕರು? ಏನು ಮೊಟ್ಟೆಗಳು ಇಲ್ಲಿಂದ ಅಲ್ಲಿಗೆ ರಫ್ತು ಈ ಯುದ್ಧದ ಕಾರಣಕ್ಕಾಗಿ ಇಲ್ಲಿಂದ ರಫ್ತಾಗ್ತಿದ್ದಂತ ಮೊಟ್ಟೆ ಈಗ ಸ್ಥಗಿತ ಆಗಿರ್ತಕ್ಕಂಥದ್ದು. ಜೊತೆಗೆ ಅಲ್ಲಿ ಬೆಲೆ ಕೂಡ ಕುಸಿದು ಹೋಗಿರೋದ್ರಿಂದ ಇಲ್ಲಿ ಇವ್ರಿಗೆ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥದ್ದು ಉದ್ಯಮಗಳ ಅಳಲು ಆಗಿದೆ. ಯಾಕಂತೇಳಿದ್ರೆ ದಿನನಿತ್ಯದ ಪ್ರಾಡಕ್ಟ್ ಏನಿದೆ ಅದು ಸರಿಯಾಗಿದೆ, ಆದ್ರೆ ಅದರ ಬೆಲೆ ಪ್ರಮಾಣ ಮತ್ತು ಅದರ ರಫ್ತು ಆಗುವಂತ ಸಮಯದಲ್ಲಿ ಓಕೆ, ಧ್ವನಿ ಸರಿಯಾಗಿ ಕೇಳಿಸ್ತಾ ಇಲ್ಲ. ನೀವು ನೋಡ್ತಾ ಇದ್ದೀರಲ್ಲ, ಮೊಟ್ಟೆ ಉದ್ಯಮದ ಮೇಲೂ ಕೂಡ ಯುದ್ಧದ ಬಿಸಿ ತಟ್ಟಿದೆ. ಪರಿಣಾಮ ಯಾವ್ಯಾವ ಕ್ಷೇತ್ರದ ಮೇಲೆ, ಉದ್ಯಮಗಳ ಮೇಲೆ ಆಗ್ತಾ ಇದೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಒಂದು ಕಡೆ ಹೋಟೆಲ್ ಉದ್ಯಮ ಆದರೆ ಮತ್ತೊಂದು ಕಡೆ ಈಗಾಗಲೇ ಕೋಳಿ ಫಾರ್ಮ್ ಮಾಲೀಕರು ಕೂಡ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಕಾರಣ ಮೊಟ್ಟೆ ರಫ್ತಾಗ್ತಾ ಇಲ್ಲ. 7 ರೂಪಾಯಿ ಇದ್ದಂತಹ ಬೆಲೆಯಲ್ಲಿ ದಿಢೀರ್ ಕುಸಿತ ಆಗಿರೋದು 4 ರೂಪಾಯಿಗೆ ಈಗ ಬಂದಿದೆ. ಇದರಿಂದಾಗಿ ನಾವು ಜೀವನ ಹೇಗೆ ಸಾಗಿಸೋದು ಅನ್ನುವಂತಹ ಆತಂಕದಲ್ಲೂ ಕೂಡ ಇದ್ದಾರೆ. ಭಾರತದಲ್ಲಿ ಸಾಕಷ್ಟು ಉದ್ಯಮಗಳ ಮೇಲೆ ಹೊಡೆತ ಆಗಿದ್ದು, ಇದರಿಂದಾಗಿ ಉದ್ಯಮಿಗಳು ನಷ್ಟವನ್ನು ಅನುಭವಿಸ್ತಿದ್ದಾರೆ.